ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಆರಂಭ ಮಾಡಲಾಗಿದೆ. ಈಗಾಗಲೇ ಗೋ ಬ್ಯಾಕ್ ಅಭಿಯಾನ ಬೆನ್ನಲ್ಲೇ ಕರಂದ್ಲಾಜೆ ಅವರು ಅಲರ್ಟ್ ಆಗಿದ್ದಾರೆ. ಶೋಭಾ ಕರಂದ್ಲಾಜೆಯಿಂದ ಗ್ರಾಮ ಚಲೋ ಕ್ಯಾಂಪೇನ್ನ ಹಮ್ಮಿಕೊಳ್ಳಲಾಗಿದೆ. ಪತ್ರ ಚಳುವಳಿಗೆ ಸೆಡ್ಡು ಹೊಡೆಯಲು ಅಂದ್ರೆ ಈಗ ಸಂಸದೆಯವರು ನಿಂತಿದ್ದಾರೆ. ಅಂದ್ರೆ ಈಗಾಗಲೇ ಎಲ್ಲಾ ಕಡೆ ಗೋ ಬ್ಯಾಕ್ ಅಭಿಯಾನ ಆರಂಭ ಮಾಡಿದ್ದಾರೆ. ಅವ್ರನ್ನ ಒಂದಷ್ಟು ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮುಂದೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಒಂದು ವೇಳೆ ಏನಾದರೂ ಮತದಾರರೇ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಸಹಜವಾಗಿ ಅವರಿಗೆ ಗೆಲ್ಲೋದಕ್ಕೆ ಕಷ್ಟ ಆಗಬಹುದು. ಈ ನಿಟ್ಟಿನಲ್ಲಿ ಹೇಗಾದರೂ ಮಾಡಿ ಶೋಭಾ ಕರಂದ್ಲಾಜೆ ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂಥ ಮಹಿಳೆಯರ ಜೊತೆ ಮಾತನಾಡುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂದರೆ ಈ ಒಂದು ಅಭಿಯಾನ ಒಂದು ವಾರದಿಂದಲೂ ಕೂಡ ನಡೀತಾ ಇದೆ, ಗೋ ಬ್ಯಾಕ್ ಶೋಭಾ ಅಂತ. ಸೊ ಈ ವಿಚಾರವಾಗಿ ಒಂದಷ್ಟು ಮನವೊಲಿಸುವಂಥ ಪ್ರಯತ್ನ ಅಥವಾ ಅವರನ್ನು ಕರೆಸಿ ಮಾತನಾಡುವಂಥ ಕೆಲಸಗಳು ನಡೀತಾ ಇದೆ. ಪತ್ರ ಚಳುವಳಿಗೆ ಸೆಡ್ಡು ಹೊಡೆಯಲು ಇದೀಗ ಸಂಸದೆಯವರು ನಿಂತಿದ್ದಾರೆ. ಚಿಕ್ಕಮಗಳೂರಿನ ಆಹುತಿ ಕೆರೆಮಕ್ಕಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅಲ್ಲೇ ಗ್ರಾಮದ ಮಹಿಳೆಯರು ಯುವಕರೊಂದಿಗೆ ಮಾತನಾಡಿದ್ದಾರೆ ಕೂಡ. ಎಷ್ಟು ಸೇಲ್ ಆಗ್ಬೋದು, ಎಲ್ಲರೂ ಅದನ್ನೇ ಮಾಡಿದ್ರೆ ವ್ಯಾಪಾರ ಆಗಲ್ಲ. ಯಾರೋ ಒಬ್ರು ಇಬ್ರು ಅದನ್ನ ಮಾಡಬೇಕು. ಇವ್ರು ನೋಡಿ, ಇವರ ಇದಕ್ಕೆ ಹೋಗಿದೆ ಹೋಳಿಗೆ ಮನೆಗೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಡಿಮಾಂಡ್ ಇದೆ. ಅವರ ಹೋಳಿಗೆಗೆ ಚಿಕ್ಕದಾಗಿ ಶುರು ಮಾಡಿದ್ದಾರೆ ಚಿಕ್ಕಮಗಳೂರಲ್ಲಿ, ಈಗ ದೊಡ್ಡದಾಗಿ ಬೆಳೆದಿದೆ. ಮೇಡಮ್ ಬಂದು ಕೇಳ್ತಾ ಇದ್ದಾರೆ, ಹೇಳಿ. ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಆರಂಭ ಮಾಡಲಾಗಿದೆ. ಈಗಾಗಲೇ ಗೋ ಬ್ಯಾಕ್ ಅಭಿಯಾನ ಬೆನ್ನಲ್ಲೇ ಕರಂದ್ಲಾಜೆ ಅವರು ಅಲರ್ಟ್ ಆಗಿದ್ದಾರೆ. ಶೋಭಾ ಕರಂದ್ಲಾಜೆಯಿಂದ ಗ್ರಾಮ ಚಲೋ ಕ್ಯಾಂಪೇನ್ನ ಹಮ್ಮಿಕೊಳ್ಳಲಾಗಿದೆ. ಪತ್ರ ಚಳುವಳಿಗೆ ಸೆಡ್ಡು ಹೊಡೆಯಲು ಅಂದ್ರೆ ಈಗ ಸಂಸದೆಯವರು ನಿಂತಿದ್ದಾರೆ. ಅಂದ್ರೆ ಈಗಾಗಲೇ ಎಲ್ಲಾ ಕಡೆ ಗೋ ಬ್ಯಾಕ್ ಅಭಿಯಾನ ಆರಂಭ ಮಾಡಿದ್ದಾರೆ. ಅವ್ರನ್ನ ಒಂದಷ್ಟು ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮುಂದೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಒಂದು ವೇಳೆ ಏನಾದರೂ ಮತದಾರರೇ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಸಹಜವಾಗಿ ಅವರಿಗೆ ಗೆಲ್ಲೋದಕ್ಕೆ ಕಷ್ಟ ಆಗಬಹುದು. ಈ ನಿಟ್ಟಿನಲ್ಲಿ ಹೇಗಾದರೂ ಮಾಡಿ ಶೋಭಾ ಕರಂದ್ಲಾಜೆ ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂಥ ಮಹಿಳೆಯರ ಜೊತೆ ಮಾತನಾಡುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂದರೆ ಈ ಒಂದು ಅಭಿಯಾನ ಒಂದು ವಾರದಿಂದಲೂ ಕೂಡ ನಡೀತಾ ಇದೆ, ಗೋ ಬ್ಯಾಕ್ ಶೋಭಾ ಅಂತ. ಸೊ ಈ ವಿಚಾರವಾಗಿ ಒಂದಷ್ಟು ಮನವೊಲಿಸುವಂಥ ಪ್ರಯತ್ನ ಅಥವಾ ಅವರನ್ನು ಕರೆಸಿ ಮಾತನಾಡುವಂಥ ಕೆಲಸಗಳು ನಡೀತಾ ಇದೆ. ಪತ್ರ ಚಳುವಳಿಗೆ ಸೆಡ್ಡು ಹೊಡೆಯಲು ಇದೀಗ ಸಂಸದೆಯವರು ನಿಂತಿದ್ದಾರೆ. ಚಿಕ್ಕಮಗಳೂರಿನ ಆಹುತಿ ಕೆರೆಮಕ್ಕಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅಲ್ಲೇ ಗ್ರಾಮದ ಮಹಿಳೆಯರು ಯುವಕರೊಂದಿಗೆ ಮಾತನಾಡಿದ್ದಾರೆ ಕೂಡ. ಎಷ್ಟು ಸೇಲ್ ಆಗ್ಬೋದು, ಎಲ್ಲರೂ ಅದನ್ನೇ ಮಾಡಿದ್ರೆ ವ್ಯಾಪಾರ ಆಗಲ್ಲ. ಯಾರೋ ಒಬ್ರು ಇಬ್ರು ಅದನ್ನ ಮಾಡಬೇಕು. ಇವ್ರು ನೋಡಿ, ಇವರ ಇದಕ್ಕೆ ಹೋಗಿದೆ ಹೋಳಿಗೆ ಮನೆಗೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಡಿಮಾಂಡ್ ಇದೆ. ಅವರ ಹೋಳಿಗೆಗೆ ಚಿಕ್ಕದಾಗಿ ಶುರು ಮಾಡಿದ್ದಾರೆ ಚಿಕ್ಕಮಗಳೂರಲ್ಲಿ, ಈಗ ದೊಡ್ಡದಾಗಿ ಬೆಳೆದಿದೆ. ಮೇಡಮ್ ಬಂದು ಕೇಳ್ತಾ ಇದ್ದಾರೆ, ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.